ಹಲೋ ಫ್ರೆಂಡ್ಸ್, ನಾನು ಕೃಷ್ಣ ಸಿವಿಂಗ್ ಸೊಲ್ಯೂಷನ್ಸಿಂದ ಮಾತಾಡ್ತಾ ಇರೋದು. ಲಾಸ್ಟ್ ಕ್ಲಾಸಲ್ಲಿ ನಾವು ಕಾಲಮ್ ಸಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾನು ನಿಮಗೆ ಸ್ಟಾರು ಮತ್ತು ರಿಂಗು ಅದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಅದರಲ್ಲಿ ಏನೇನೆಲ್ಲ ಯೂಸಸ್, ಫಿಲ್ಸು ಮತ್ತು ಔಟ್ಲೈನ್ಸ್ ಏನೇನೆಲ್ಲ ಚೇಂಜಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಸ್ಟಾರ್ ತಗೋತೀನಿ. ಸ್ಟಾರ್ ಬಂದು ಸರ್ಕಲ್, ಸೇಮಲ್ಲಿ ಏನು ಕಾಣಿಸ್ತಿದೆ ಐಕಾನ್ ಹಾಗೆ ಬರುತ್ತೆ. ಸರ್ಕಲ್ ನಾನು ಒಂದು ಕ್ಲಿಕ್ ಮಾಡಿದೆ, ಲೆಫ್ಟ್ ಕ್ಲಿಕ್ಕು, ಈ ಥರ ಸರ್ಕಲ್ ಬರ್ತಿದೆ. ಒಂದು ಸಿಂಗಲ್ ಎಂಟರ್ ಮಾಡಿದೆ, ಕರೆಕ್ಟ್ ಸರ್ಕಲಿಗೆ ಮತ್ತೆ ಎಂಟರ್ ಮಾಡಿದೆ. ಇದು ಬರ್ತಿಲ್ಲ, ಸೈಜ್ ತುಂಬ ದೊಡ್ಡದಿದೆ, ಅದರಿಂದ ಇದನ್ನು ನಾನು ಒಂದು 7 mm ಚೇಂಜಸ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ನೋಡಿ, ಇವಾಗ ನಮಗೆ ಸ್ಟಾರು ಕಾಣಿಸ್ತಿದೆ. ಇದು ಯಾಕೆ ಆಗಲೇ ದೊಡ್ಡದಾಗಿದ್ದಾಗ ಬರಲಿಲ್ಲ ಅಂತ ಅಂದರೆ, ನಮಗೆ ಇದು ಜಿಗ್ಜ್ಯಾಗ್ ಸ್ಟಿಚ್ಚಲ್ಲಿ ಆಗಿರುತ್ತೆ. ಜಿಗ್ಜ್ಯಾಗ್ ಸ್ಟಿಚ್ ಬಂದು ನಮಗೆ ಸ್ಪ್ಲಿಟ್ ಬರೋದಿಲ್ಲ. ಸ್ಪ್ಲಿಟ್ ಬರದೇ ಇದ್ದಾಗ ಏನಾಗುತ್ತೆ, ಮಷೀನಲ್ಲಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ತೊಗೋಬೇಕಾದ್ರೆ ಮಷೀನು ಸಪೋರ್ಟ್ ಮಾಡೋದಿಲ್ಲ. ಸೊ ನಮ್ಮ ಸಾಫ್ಟ್ವೇರಲ್ಲಿ ಅದಕ್ಕೆ ಅದು ಕಾಣಿಸ್ಲಿಲ್ಲ. ಮಷೀನ್ ಏನಾಗುತ್ತೆ, ಅಟ್ ಎ ಟೈಮ್ ಒಟ್ಟಿಗೆ ಇಲ್ಲಿಂದ ಇಲ್ಲಿ ತನಕ, ದೊಡ್ಡದಿದ್ದಾಗ ಇಲ್ಲಿಂದ ಇಲ್ಲಿ ತನಕ ಅದು ತೊಗೊಳೋದಕ್ಕಾಗೋದಿಲ್ಲ. ಮೂವ್ ಮಾಡಲಿಕ್ಕೆ ಅದು ಕಷ್ಟ ಆಗುತ್ತೆ ಫ್ರೇಮ್ನ. ಸೊ ಇಷ್ಟು ಲಿಮಿಟ್ ಅಂತ ಇರುತ್ತೆ, 7 to 8 mm. ಆ ಲಿಮಿಟ್ ಒಳಗಡೆ ಸ್ಪ್ಲಿಟ್ ಇಲ್ಲದೆ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅಂದರೆ 8 to 9 mm ತನಕನೂ ವರ್ಕ್ ಮಾಡ್ಬೋದು. ಇನ್ನೂ ಜಾಸ್ತಿ ಅಂದರೆ ಕಷ್ಟ ಮಾಡಲಿಕ್ಕೆ, ಮಾಡೋಕ್ಕಾಗೋದಿಲ್ಲ. ಓಕೆ, ಇದಿವಾಗ ನಾನು 7 mm ತೊಗೊಂಡಿದ್ದೀನಿ. ಇದೊಂದು ಸ್ಟಾರ್ ಆಗಿದೆ. ಇದನ್ನು ನಾವು ಪರ್ಲ್ ಸ್ಟಿಚ್ ಆಗಿ ಕನ್ವರ್ಟ್ ಮಾಡ್ಬೋದು. ಪರ್ಲ್ ಸ್ಟಿಚ್ ಅಂತ ಅಂದರೆ ಈ ಡಿಸೈನ್ದು ಡೆನ್ಸಿಟಿನ ನಾನು ಜಾಸ್ತಿ ಮಾಡ್ತೀನಿ. ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗಿ ಸ್ಪೇಸಿಂಗ್ ಏನಿದೆ ಆ ಸ್ಪೇಸಿಂಗ್ನ ನಾನು ಕಡಿಮೆ ಮಾಡ್ತಾ ಹೋಗ್ತೀನಿ. ಇದ್ರದ್ದು ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟಿಚಸ್ ಹತ್ತತ್ರ ಆಗುತ್ತೆ. ಇದನ್ನು ನಾವು ಪರ್ಲ್ ಸ್ಟಿಚ್ ಅಂತ ಕರಿತೀವಿ. ಇದನ್ನು ಇನ್ನೂ ಚಿಕ್ಕದು ಕೂಡ ಮಾಡ್ಬೋದು. ಇದನ್ನೇ ನಾವು ಪರ್ಲ್ ಸ್ಟಿಚ್ ಅಂತ ಕರಿತೀವಿ. ಇದನ್ನು ನಾವು ಬೇರೆ ಸ್ಟಿಚ್ಗೂ ಕನ್ವರ್ಟ್ ಮಾಡ್ಬೋದು. ಲೈಕ್ ಇವಾಗ ಸ್ಯಾಟಿನ್ ಫಿಲ್ಸಲ್ಲಿ ತೊಗೋಬೇಕು. ಸ್ಯಾಟಿನ್ ಆ್ಯಂಗಲ್ ಚೇಂಜ್ ಮಾಡಿಕೊಂಡ್ರೆ ಇದು ಸ್ಯಾಟಿನ್ ಸರ್ಕಲ್ ಆಗಿ ಬರುತ್ತೆ. ದೆನ್ ಸ್ಯಾಟಿನ್ ರೈಸ್ಡ್ ಮಾಡ್ಬೋದು, ಜಿಗ್ಜ್ಯಾಗ್ ಮಾಡ್ಬೋದು. ಈ ಸ್ಟಿಚ್ಚು, ಟೆಟಾಮಿ, ಕಾಯಿಲ್ ಎಲ್ಲ ಸ್ಟಿಚಸ್ನೂ ಕೂಡ ಚೇಂಜಸ್ ಮಾಡ್ಬೋದು. ಇದಾದಮೇಲೆ ಇವಾಗ ರಿಂಗ್ ತೋರಿಸ್ತೀನಿ ನಾನು. ರಿಂಗಲ್ಲಿ ಏನು ಯೂಸ್ ಅಂತ ಅಂದರೆ, ರಿಂಗ್ ಕೂಡ ಅಷ್ಟೇ ಒಂದು ಸೆಂಟರಿಂದ ಸ್ಟಾರ್ಟ್ ಆಗುತ್ತೆ. ಈ ಥರ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜ್ಗೆ ನಾವು ಇಟ್ಕೋಬೇಕಾಗುತ್ತೆ. ನನಗೆ ಇವಾಗ ಈ ಸೈಜಲ್ಲಿ ಬೇಕು ಅಂದರೆ ಸಿಂಗಲ್ ಎಂಟರ್ ಮಾಡ್ತೀನಿ, ಮತ್ತು ಲೆಂತ್ ತಗೋತು ಇವಾಗ ವಿಡ್ತ್ ಎಂಟರ್ ಮಾಡ್ತೀನಿ, ಮತ್ತು ಅದು ಒಳಗಡೆ ಅಥವಾ ಆಚೆ ಕಡೆ. ಈಗ ನಾವು ರಿಂಗ್ ಅಂತ ಅಂದರೆ ಒಂದು ಸ್ಯಾಟಿನ್ ಲೈನಲ್ಲಿ ರಿಂಗ್ ಆಗಿರುತ್ತೆ. ಅದು ನಾವು ಈಗ ಮಧ್ಯ ಹೋಲ್ ದೊಡ್ಡದು ಬೇಕು ಅಂದರೆ ಆಚೆ ತೊಗೋಬೋದು, ಚಿಕ್ಕದು ಬೇಕು ಅಂದರೆ ಒಳಗಡೆ ತೊಗೋಬೋದು. ಎಷ್ಟು ಚಿಕ್ಕದು ಬೇಕೋ ಹೋಲ್ ಅಷ್ಟು ಲೆವೆಲಲ್ಲಿ ನಾವು ಇದನ್ನ ಕೂರಿಸ್ಕೋಬೇಕಾಗತ್ತೆ. ಈ ಥರ ಇದು ಡಬಲ್ ಎಂಟರ್ ಮಾಡಿದ್ರೆ ನಿಮ್ಗೆ ಈ ಥರ ಬಂದುಬಿಡುತ್ತೆ. ಎಂಟರ್ ಮಾಡ್ತೀನಿ. ಇದರಲ್ಲೂ ಕೂಡ ವಿಡ್ತ್ ನೋಡಿ ಈ ಥರ ಬರುತ್ತೆ ರಿಂಗ್ ಅಂದರೆ. ಇದನ್ನು ಕೂಡ ಚೇಂಜಸ್ ಮಾಡ್ಬೋದು ನಾವು ಫಿಲ್ಸ್ನ. ಮತ್ತು ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮಿರರ್ ವರ್ಕ್ ಹೆಂಗೆ ಮಾಡೋದಂತ. ಇಲ್ಲಿ ಸ್ಟ್ರಿಂಗ್ ಆಪ್ಷನ್ ಏನಿದೆ, ನಾನು ರಿಂಗ್ ಮಾಡಿದೆ. ರಿಂಗ್ ಹಾಕಿ ಆದ ನಂತರ ಫಿಲ್ಸಲ್ಲಿ ನಾನು ಸ್ಟ್ರಿಂಗ್ನ ಕ್ಲಿಕ್ ಮಾಡಿದೆ. ಸ್ಟ್ರಿಂಗ್ ಕ್ಲಿಕ್ ಮಾಡಿದಾಗ ನನಗೆ ಮಿರರ್ ವರ್ಕು ಆಟೋಮೆಟಿಕ್ಕಾಗಿ ಬರುತ್ತೆ. ಇದಕ್ಕೆ ನಾನು ಡೆನ್ಸಿಟಿ ನೋಡೋಣ. ಸ್ಪೇಸಿಂಗು ನಾನು 0.90 ಇಡ್ತೀನಿ. ಸೊ ಹತ್ರ ಆಯಿತು.
ಥರನೂ ಮಿರರ್ ಮಾಡ್ಬೋದು. ಇದು ಒಂದು ಮೆಥಡ್ ಆದರೆ ನಮ್ಗೆ ಇನ್ನೊಂದು ಮೆಥಡಲ್ಲಿ ನಾವು ಇದರಲ್ಲೂ ಕೂಡ ಮಾಡ್ಕೋಬೋದು, ಸ್ಟಾರಲ್ಲೂ ಕೂಡ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದು ಮಾಡ್ತೀನಿ. ಔಟ್ಲೈನ್ ಸ್ಟ್ರಿಂಗ್ಗೆ ಕ್ಲಿಕ್ ಮಾಡಿದ್ರೆ ನಮಗೆ ಔಟ್ಲೈನ್ ಸ್ಟ್ರಿಂಗಲ್ಲಿ ನಮಗೆ ಮಿರರ್ ವರ್ಕ್ ಬರುತ್ತೆ. ಮತ್ತು ಈ ಮಿರರ್ ವರ್ಕಲ್ಲಿ ನಮಗಿನ್ನೂ ವರ್ಕ್ ಒಳಗಡೆ ಬೇಕು ಅಂತ ಅಂದರೆ ಅದನ್ನು ಕೂಡ ಚೇಂಜಸ್ ಮಾಡ್ಬೋದು. ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋದರೆ ಇಲ್ಲಿ ಚೋರ್ಡ್ ಲೆಂತ್ ಇರುತ್ತೆ, ಇದು 10 mm ಇದೆ ನೋಡಿ. ಕಮ್ಮಿ ಮಾಡಿದ್ರೆ ಇಲ್ಲಿ ಈ ಸ್ಪೇಸ್ ಇದೇನಿದೆ ಗ್ಯಾಪು ಇಲ್ಲಿಂದ ಇಲ್ಲಿಗೆ ಏನಿದೆ ಅದು ಚಿಕ್ಕದಾಗ್ತಾ ಬರುತ್ತೆ. ಅದನ್ನು ಜಾಸ್ತಿ ಮಾಡ್ತಾ ಹೋದರೆ ದೊಡ್ಡದಾಗುತ್ತೆ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಮತ್ತು ಮಿರರ್ ವರ್ಕ್ಗೆ ಒಂದು ಮೆಥಡ್ ಇದೆ ಹೀಗೆ ಮಾಡಬೇಕಂತ. ಮಷೀನಲ್ಲಿ ಇದು ಸಾಫ್ಟ್ವೇರಲ್ಲಿ ಮಿರರ್ ವರ್ಕ್ ಆಗಿಬಿಡ್ತು. ಇವಾಗ ಮಷೀನಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ನಮಗೆ ಫಸ್ಟು ಮಿರರ್ನ ಸ್ಟಿಕ್ ಮಾಡಲಿಕ್ಕೆ ರೆಫರೆನ್ಸ್ ಲೈನ್ ಬೇಕಾಗುತ್ತೆ. ಆ ರೆಫರೆನ್ಸ್ ಲೈನ್ ಹೇಗೆ ಮಾಡ್ಕೋಬೇಕು ಅಂತ ಅಂದರೆ ಮೊದಲಿಗೆ ನಾವು ರನ್ನಿಂಗ್ ಸ್ಟಿಚ್, ಸಿಂಗಲ್ ರನ್ನಿಂಗ್ ಸ್ಟಿಚ್ನ ತಗೊಂಡು ಬೇರೆ ಕಲರ್ನ ತಗೋತೀವಿ. ಬೇರೆ ಕಲರ್ ತಗೊಂಡು ಈ ಮಿರರ್ ವರ್ಕ್ ಏನಾಗಿದೆ, ಇವಾಗ ನನಗೆ ಮಿರರ್ ಸೈಜು ಲೈಕ್ ಇವಾಗ 1/2 ಇಂಚ್ ಮಿರರ್ ನನ್ನ ಹತ್ರ ಇದೆ. ಚೇಂಜ್ ಮಾಡ್ಕೋತೀನಿ ಇಲ್ಲಿ. 1/2 ಇಂಚ್ ಅಂತ ಅಂದರೆ ನಾನು ಇಂಚಿಗೆ ಚೇಂಜ್ ಮಾಡ್ತೀನಿ. US ಮಾಡಿಕೊಂಡೆ 0.5 ಎಂಟರ್. ಈಗ 0.5ಗೆ ಇದು ಮಿರರು. ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಸ್ಟಿಕ್ ಮಾಡೋ ಮಿರರು ಈ ಸೈಜಲ್ಲಿ ಬರುತ್ತೆ. ಈ ಸೈಜಲ್ಲಿ ಬಂದಾಗ ಇದಕ್ಕೆ ನಾವು ರೆಫರೆನ್ಸ್ ಲೈನ್ ಅಂತ ಹೇಳ್ತೀವಿ. ಫಸ್ಟ್ ಈ ರೆಫರೆನ್ಸ್ ಲೈನು ಆಗ್ತಾ ಹೋಗುತ್ತೆ. ನಾವೇನೇ ನೆಕ್ ಡಿಸೈನ್ ಆಗಿರ್ಬೋದು, ಯಾವುದೇ ಥರ ಡಿಸೈನ್ ಮಾಡಿದ್ರೂ ಕೂಡ ಫಸ್ಟ್ ಒಂದು ರೆಫರೆನ್ಸ್ ಲೈನ್ ಆಗುತ್ತೆ. ಅದಾದ ನಂತರ ಮಿಷಿನು ಆಫ್ ಆಗಿ ಒಂದು ಥ್ರೆಡ್ ಕಲರ್ ಕೇಳುತ್ತೆ. ಮಲ್ಟಿ ನೀಡಲ್ಸ್ ಆಗಿದ್ದರೆ ಅದು ಆಟೋಮೆಟಿಕ್ಕಾಗಿ ಚೇಂಜ್ ತೊಗೊಬಿಡುತ್ತೆ. ಆವಾಗ ನಾವು ಮಷಿನ್ನ ಸ್ಟಾಪ್ ಮಾಡಿಕೊಂಡು ಮಿರರ್ನ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಸೈಜಿನ ಮಿರರಿಗೆ 1/2 ಇಂಚ್ ಇದೆ ಮಿರರ್ ಸೈಜು. ಇದನ್ನು ನಾವು ಫಸ್ಟು ಸೆಟ್ ಮಾಡ್ಕೋಬೇಕು 1/2 ಇಂಚಿಗೆ. ಅದಾದಮೇಲೆ ಮಿರರ್ ವರ್ಕ್ ಏನಿದೆ ಇದ್ರ ಮೇಲೆ ಕೂಡ ನಾವು ಮಾಡ್ಕೋಬೋದು. ಅದಕ್ಕಿಂತ ದೊಡ್ಡದಾಗಿ ಮಾಡಬೇಕಾಗತ್ತೆ. ಔಟ್ಲೈನ್ ಸ್ಟ್ರಿಂಗ್ ಕೊಡ್ತೀನಿ, ಬೇರೆ ಕಲರು. ಇವಾಗ ನಾನು ಚೋಟ್ ಗ್ಯಾಪ್ ಏನಿದೆ ಲೆಂತ್ ಅದನ್ನು ಜಾಸ್ತಿ ಮಾಡ್ತೀನಿ. ಆ ರನ್ನಿಂಗ್ ಲೈನು ಕವರ್ ಆಗಬೇಕು. ಆ ರನ್ನಿಂಗ್ ಲೈನ್ ಏನಂದರೆ ಈ ಮಿರರ್ ಇದು ಲೆಂತ್ ಏನಿದೆ ಇದ್ರ ಮಿಡಲಿಗೆ ಬರಬೇಕು ಕರೆಕ್ಟಾಗಿ. ಆಗ ಮಿರರ್ ಇಲ್ಲಿಗೆ ಸ್ಟಿಕ್ ಆಗಿದ್ದರೆ ಇಲ್ಲಿ ತನಕ ವರ್ಕ್ ಆದಾಗ ಮಿರರು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಸೊ ಚೆಕ್ ಮಾಡೋಣ. ಕಲರ್ ಆಬ್ಜೆಕ್ಟಿಗೆ ಹೋಗಿ ನೋಡಿ, ಇಲ್ಲಿದೆ ಅದು. ಇನ್ನು ಸ್ವಲ್ಪ ರೆಫರೆನ್ಸ್ ಲೈನ್ ಇಲ್ಲಿರೋದ್ರಿಂದ ಇದ್ರ ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. ಸೊ ಇವಾಗ ಬರುತ್ತೆ. ಮಿರರ್ ವರ್ಕ್ ರೆಡಿಯಾಗಿದೆ. ನಾವು ಮಿರರ್ ವರ್ಕ್ನ ರೆಡಿ ಮಾಡ್ಬೋದು. ಇದಕ್ಕೆ ಔಟ್ಲೈನ್ ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ D ಮಾಡಿ ಡೈರೆಕ್ಟಾಗಿ ಬ್ಯಾಕ್ ಸ್ಟಿಚ್ ಬೇಕು ಅಂದರೂ ಕೊಟ್ಕೋಬೋದು, ಟ್ರಿಪಲ್ ರನ್ ಬೇಕು ಅಂದರೂ ಕೊಟ್ಕೋಬೋದು, ಬೇರೆ ಕಲರ್ ಬೇಕಾದರೂ ಚೇಂಜ್ ಮಾಡ್ಬೋದು. ಇದು ಮಿರರ್ ವರ್ಕ್ ಆಯಿತು. ನಮಗೆ ಸ್ಟಾರ್ ಮತ್ತು ರಿಂಗಿಂದ ಇದೆಲ್ಲ ಚೇಂಜಸ್ ಮಾಡ್ಕೋಬೋದು, ಇದೆಲ್ಲ ರೆಡಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಮಿರರ್ ವರ್ಕ್ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ನಾನು ಇನ್ನೂ ಒಂದು ಎಫೆಕ್ಟ್ ಹೇಳ್ಕೊಡ್ತೀನಿ. ಏನಂದರೆ ನಮಗೆ ಯೂಶ್ವಲಿ ಪಗಾಡಿ ಸ್ಟಿಚ್ ಅಂತ ನಾವು ಕೇಳಿರ್ಬೋದು. ಅದು ಮಷೀನಲ್ಲಿ ನಾವು ಬೇರೆ ಬೇರೆ ರೆಡಿ ಮೆಟೀರಿಯಲ್ ಎಲ್ಲ ತೊಗೊಂಡ್ರೆ ಅದರಲ್ಲಿ ಆಗಿರುತ್ತೆ. ಆ ಪಗಾಡಿ ಸ್ಟಿಚ್ನ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಸ್ಟಾರ್ ತಗೋತೀನಿ. ಸ್ಟಾರ್ ತಗೊಂಡು ಇದನ್ನು 1/2 ಇಂಚಿಗೆ ರೆಡಿ ಮಾಡ್ಕೋತೀನಿ. 0.5 ಈಗ 1/2 ಇಂಚ್ಗಿನ್ನ ಕಡಿಮೆ ಮಾಡಿದ್ರೆ ನಮಗೆ ಅದರದ್ದು ಎಫೆಕ್ಟು ಕಾಣಿಸೋದಿಲ್ಲ ಪಗಾಡಿ ಸ್ಟಿಚ್ದು. ಸೊ ಅದರಿಂದ
ಹಾಫ್ ಇಂಚ್ ತೊಗೊಂಡಿದ್ದೀನಿ. ಮಿನಿಮಮ್ ಹಾಫ್ ಇಂಚ್ ತೊಗೋಬೋದು. ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೋಬೋದು, ಕಡಿಮೆ ಬೇಕಂದರೆ ಕಮ್ಮಿನೂ ತೊಗೋಬೋದು. ದೆನ್ ಇದನ್ನು ಸೆಲೆಕ್ಟ್ ಮಾಡಿ ಸ್ಪೈರಲ್ ಫಿಲ್ ಏನಿದೆ, ಸ್ಪೈರಲ್ ಫಿಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಸ್ಪೈರಲ್ ಫಿಲ್ ಕ್ಲಿಕ್ ಮಾಡಿ ಆದಮೇಲೆ ಪ್ರಾಪರ್ಟೀಸಿಗೆ ಹೋಗಿ ನಾನು ಫಿಲ್ಸಲ್ಲಿ ಸ್ಪೇಸಿಂಗನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಆಗ ಇದ್ರದ್ದು ಸ್ಪೇಸಿಂಗ್ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ನಮಗೆ ಎಷ್ಟು ಹತ್ರದಲ್ಲಿ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇದು ಓಕೆ. ಇವಾಗ ಇದನ್ನು ತಗೊಂಡು ಸೆಲೆಕ್ಟ್ ಮಾಡಿ ಅರೇಂಜಿಗೆ ಹೋಗಿ ಬ್ರೇಕ್ ಅಪಾರ್ಟ್ ಮಾಡಬೇಕು. ಬ್ರೇಕ್ ಅಪಾರ್ಟ್ ಮಾಡಿ ಆದಮೇಲೆ ಇದನ್ನು ಸೆಲೆಕ್ಟ್ ಮಾಡಿ ಔಟ್ಲೈನ್ ಸ್ಟ್ರಿಂಗ್ ನಮಗೆ ಹೈಲೈಟ್ ಆಗುತ್ತೆ, ಔಟ್ಲೈನ್ಸ್ ಹೈಲೈಟ್ ಆಗುತ್ತೆ. ಅದರಲ್ಲಿ ಔಟ್ಲೈನ್ ಸ್ಟ್ರಿಂಗ್ನ ತಗೊಳ್ಳಿ. ಕ್ಲಿಕ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಪಗಾಡಿ ಸ್ಟಿಚ್ಚು ಬರುತ್ತೆ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ಎಂಡಿಂಗ್ ಏನು ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನಮಗೆ ಪಗಾಡಿ ಸ್ಟಿಚ್ ರೆಡಿ ಆಗಿದೆ. ಮತ್ತಿದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಮಗೆಲ್ಲೂ ಸ್ಪ್ಲಿಟ್ ತೊಗೊಳ್ಳೋದಿಲ್ಲ. ಇದು ಡೈರೆಕ್ಟು ಇಲ್ಲಿಂದ ಇಲ್ಲಿಗೆ, ಈ ಎಂಡಿಂಗಿಂದ ಈ ಎಂಡಿಂಗೆ, ಈ ಎಡ್ಜಿಂದ ಈ ಎಡ್ಜಿಗೆ ಆಗುತ್ತೆ. ಇದನ್ನು ನಾವು ಪರ್ಲ್ ಸ್ಟಿಚ್ ಅಂತ ಕರಿತೀವಿ. ಇದು ಮಿರರ್ ವರ್ಕ್ ಆಗ್ತಿರೋದು. ಇದು ಕೂಡ ಸ್ಪ್ಲಿಟ್ ತಗೊಳ್ಳೋದಿಲ್ಲ. ಅದಕ್ಕೆ ಹಾಫ್ ಇಂಚ್ ಮಾತ್ರ ನಾವು ಮಿರರ್ ವರ್ಕ್ನ ಮಾಡಬೇಕಾಗತ್ತೆ. ಅದಕ್ಕಿಂತ ದೊಡ್ಡದು ಮಾಡ್ತೀನಿ ಅಂತ ಅಂದರೆ ಮಷೀನು ಎಕ್ಸ್ ಆ್ಯಂಡ್ ವೈ ಆಕ್ಸಿಸು ಸಪೋರ್ಟ್ ಮಾಡೋದಿಲ್ಲ ನಮಗೆ. ರಿಂಗಲ್ಲಿ ಈ ಥರ ಬರುತ್ತೆ ಸ್ಟಿಚಸ್. ನೋಡಿ ಫ್ರೆಂಡ್ಸ್, ಮಿರರ್ ವರ್ಕ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಒಂದು ರೆಫರೆನ್ಸ್ ಲೈನ್ ಆಗುತ್ತೆ ಇಲ್ಲಿ. ಅದಾದ ನಂತರ ನಮಗೆ ಮಿರರ್ ವರ್ಕು ಅದ್ರ ಮೇಲೆ ಮಿರರ್ ಆಗ್ತಾ ಹೋಗುತ್ತೆ ಈ ಥರ. ಇದು ಆದಮೇಲೆ ನಾವು ಔಟ್ಲೈನ್ ಏನು ಕೊಟ್ಟಿದ್ದೀವಿ ಆ ಔಟ್ಲೈನ್ ಬರುತ್ತೆ. ಸೊ ಮಿರರ್ ಇಲ್ಲಿಗೆ ಸ್ಟಿಕ್ ಆಗುತ್ತೆ ನೀಟಾಗಿ. ಪಗಾಡಿ ಸ್ಟಿಚ್ ಕೂಡ ಸ್ಟ್ರಿಂಗಿಂದ ಆಗಿರೋದ್ರಿಂದ ಅದು ಮಿರರ್ ವರ್ಕ್ ಥರನೇ ತಗೊಳ್ಳುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಿರರ್ ವರ್ಕು, ಸ್ಟಾರು ಮತ್ತು ರಿಂಗು, ಪಗಾಡಿ ಸ್ಟಿಚ್ ಹೇಗೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇಪ್ಸ್, ಬೇಸಿಕ್ ಶೇಪ್ಸ್ನ ಯೂಸ್ ಮಾಡಿ ಮತ್ತು ಹೇಗೆ ಬೇರೆ ಬೇರೆ ಪ್ರೋಗ್ರಾಮ್ ಸ್ಪ್ಲಿಟ್ ಇದೆ, ಮೋಟಿವ್ ಫಿಲ್ ಇದೆ, ಬೇರೆ ಬೇರೆ ಫಿಲ್ಸ್ನ ಯೂಸ್ ಮಾಡೋದು ಮತ್ತು ಸ್ಟಿಪ್ಪಲ್ ಪಾನಿ ವರ್ಕ್ ಇದೆ, ಇದನ್ನು ತೋರಿಸಿ ನೆಕ್ಸ್ಟ್ ನಿಮಗೆ ನೆಕ್ ಡಿಸೈನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ, ದೆನ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.